ಹಿರೇಕೆರೆ ಕಾವಲು ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದ ಆಸ್ತಿಯನ್ನು ಬೇರೆಯವರಿಗೆ ಖಾತೆ ಮಾಡಿಕೊಟ್ಟಿರುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ನಾಯಕನಹಟ್ಟಿ ನಾಡ ಕಚೇರಿ ಮುಂದೆ ಗುರುವಾರ 1 ಗಂಟೆಗೆ ವಂಚನೆಗೆ ಒಳಗಾದ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಮೊಳಕಾಲ್ಮೂರು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿಯವರು ಭಾಗವಹಿಸಿ ಮಾತನಾಡಿ, ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಶಾಸಕರ ಭಯವಿಲ್ಲದೆ ಅಧಿಕಾರಿಗಳು ಮರಳು ದಂಧೆ ಭೂ ಕಬಳಿಕೆ ಮಾಡುವ ಮಧ್ಯವರ್ತಿಗಳೊಂದಿಗೆ ಕೈಜೋಡಿಸಿದ್ದಾರೆ ಎಂದು ಆರೋಪ ಮಾಡಿದರು. ಹಿರೇಕೆರೆ ಕಾವಲಿನ ರೀಸ್ ಸರ್ವೆ ನಂಬರ್ 540, 597, 644, 490ರ ರೈತರ ಜಮೀನುಗಳನ್ನು ಅಧಿಕಾರಿಗಳು ಮಧ್ಯವರ್ತಿಗಳೊಂದಿಗೆ ಕೈಜೋಡಿಸಿ ಭೂ ಕಬಳಿಕೆದಾರರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್, ಉಪ ತಹಶೀಲ್ದಾರ್ ಇದರ ಬಗ್ಗೆ ಕ್ರಮ ತೆಗೆದುಕೊಂಡು 15 ದಿನಗಳೊಳಗೆ ರೈತರಿಗೆ ಜಮೀನು ಹಿಂದಿರುಗಿಸಿಕೊಡಬೇಕು. ಇಲ್ಲವಾದರೆ ಪಾದಯಾತ್ರೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಅವರು ಎಚ್ಚರಿಕೆ ಕೂಡ ನೀಡಿದರು. ಬಡವರ ಕಷ್ಟಗಳನ್ನು ಕೇಳದ ಮೇಲೆ ಯಾಕೆ ಶಾಸಕರು ಆಗಿದ್ದೀರಾ? ಮನೆಯಲ್ಲಿ ಕುಳಿತುಕೊಳ್ಳಲು ಶಾಸಕರಾಗಿದ್ದೀರಾ? ನಾಯಕನಹಟ್ಟಿ ಹಿರೇಕೆರೆ ಕಾವಲು ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರ ಆಸ್ತಿಗಳನ್ನು ಅಧಿಕಾರಿಗಳು ಬೇರೆಯವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಇದನ್ನು ಕೇಳುವವರು ಯಾರು ಎಂದು ಶಾಸಕ ಎನ್.ವೈ. ಗೋಪಾಲ್ ಕೃಷ್ಣ ವಿರುದ್ಧ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿಯವರು ಪ್ರಶ್ನೆ ಕೂಡ ಮಾಡಿದರು. ರಾಜ್ಯದಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ. ನಾಯಕನಹಟ್ಟಿ ಹೋಬಳಿ, ತಳುಕು, ಕಾನವಸಳ್ಳಿ, ತುರುನೂರು ಹೋಬಳಿ ಸೇರಿಸಿಕೊಂಡು ನಾಯಕನಹಟ್ಟಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು. ಪಟ್ಟಣದಲ್ಲಿ ನಾನು ಶಾಸಕನಾಗಿದ್ದಾಗ 2 ಎಕರೆ ಅಗ್ನಿಶಾಮಕ ದಳಕ್ಕೆ ಜಾಗ ಮಾಡಿಸಿದ್ದೆ. ನೀವು ಅಗ್ನಿಶಾಮಕ ದಳದ ಕಚೇರಿ ಮಾಡಲಿಲ್ಲ. ಬಿಜೆಪಿ ಮಾಜಿ ಶಾಸಕ ಶ್ರೀರಾಮುಲು ಕೂಡ ಮಾಡಲಿಲ್ಲವೆಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿಯವರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಜಂಬಣ್ಣ, ಎತ್ನಟ್ಟಿ ಪಾಪಜ್ಜ, ರೈತರಾದ ಯಲ್ಲಮ್ಮ, ಲಕ್ಷ್ಮೀ, ಶಿವಯ್ಯ, ಶೈಲಜಾ, ಮೈಲಾರಪ್ಪ, ಮಲ್ಲೇಶ್, ತಿಮ್ಮಣ್ಣ, ಶ್ರೀನಿವಾಸ್, ಹೊನ್ನೂರಪ್ಪ, ತಿಮ್ಮಣ್ಣ, ಈಶ್ವರಪ್ಪ ಸೇರಿದಂತೆ ಮುಂತಾದವರು ಇದ್ದರು. ಮಾಡಿಸಿದಿರಲ್ಲಪ್ಪ, ಇದೆಲ್ಲನೂ ಯಾರಿಂದ ಆಗ್ತವೆ? ಇವೆಲ್ಲ ಕೆಲವು ಬ್ರೋಕರ್ಗಳು ಇರ್ತಾರಲ್ಲ, ಬ್ರೋಕರ್ಗಳು, ಆ ಬ್ರೋಕರ್ಗಳಿಂದ ಈ ಕೆಲಸ ಆಗ್ತಕ್ಕಂಥದ್ದು. ಇನ್ನು ಮುಂದೆ ಆದ್ರೆ ಆ ಬ್ರೋಕರ್ಗಳು ಇಂಥ ಹಲ್ಕ ಕೆಲಸ ಮಾಡಬೇಡ್ರಪ್ಪ. ನಿಮಗೂ ಒಳ್ಳೇದಾಗೋದಿಲ್ಲ, ನಿಮ್ಮ ಮನಸ್ಥಾನಕ್ಕೂ ಒಳ್ಳೇದಾಗೋದಿಲ್ಲ. ಸಾಕಿಲಿ ನಿಲ್ಲಿಸ್ರಿ ಈ ಬ್ರೋಕರ್ ಕೆಲಸ ಮಾಡೋದು, ಆಮೇಲೆ ಧಮಕಿ ಹಾಕಿ ಮಾತಾಡ್ತಕ್ಕಂಥದ್ದು, ಇದನ್ನೆಲ್ಲ ನಿಲ್ಲಿಸ್ಬೇಕು. ಅಲ್ಲ ರೀ, ಅವರು SC ST ಎಲ್ಲಿಗೆ ಹೋಗ್ಬೇಕ್ರಿ? ಅವರು ಮುಂಜಾರಾಗಿರೋದೇ ಕಷ್ಟ. ಅವ್ರ ಸ್ವಾಧೀನ ಅನುಭವದಲ್ಲಿ ಇರ್ತದೆ. ಅವ್ರು ಇನ್ನೊಬ್ಬನಿಗೆ ಅವನಿಗೋ ಬರೀತಾರೆ, ಇನ್ನೊಬ್ಬನಿಗೆ